ವೀಕ್ಷಕರೇ, ನನ್ನ ಹಿಂದೆ ಒಂದು ವ್ಯಾನ್ ನೋಡ್ತಾ ಇದ್ದೀರಿ. ಇದು ಮೊಬೈಲ್ ಫಾರೆನ್ಸಿಕ್ ಲ್ಯಾಬ್. ಅಂದರೆ ಈ ಡ್ರಗ್ಸ್ ಸೇವಿಸ್ತಾರಲ್ಲ ಅವರನ್ನು ಆ ಕ್ಷಣದಲ್ಲಿಯೇ ಅಲ್ಲೇ ಹಿಡಿದು ಅಲ್ಲಿಯೇ ಪರೀಕ್ಷೆ ಮಾಡಿ ಅಲ್ಲಿಯೇ ವರದಿಯನ್ನು ಕೊಡೋದು. ಅಂದರೆ ಮೊದಲೆಲ್ಲ ಏನು ಮಾಡ್ತಾ ಇದ್ರು ಅಂದರೆ ಡ್ರಗ್ಸ್ ಸೇವಿಸಿದವರು, ಮಾದಕವಾದ ದ್ರವ್ಯ ಸೇವಿಸಿದವರನ್ನು ಹಿಡ್ಕೊಳ್ತಾ ಇದ್ರು. ಅದರ ನಂತರ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಹೆಚ್ಚಾಗಿ ಮಂಗಳೂರಿನಲ್ಲಾದರೆ ವೆನ್ಲಾಕ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಅಲ್ಲಿ ಪರೀಕ್ಷೆ ಮಾಡಲಾಗ್ತಾ ಇತ್ತು. ಅಲ್ಲಿಂದ ವರದಿ ಬಂದ ನಂತರ ಅವರನ್ನು ಯಾವ ರೀತಿ ಕ್ರಮ ಕೈಗೊಳ್ಳಬೇಕೋ ಅದು ಕಾನೂನು ಕ್ರಮಗಳು ನಡೀತಾ ಇದ್ದು. ಅದು ಭಾಳ ಉದ್ದದ ಪ್ರೊಸೆಸ್ ಆಗ್ತಿತ್ತು. ಈಗ ಆ ಕ್ಷಣದಲ್ಲಿಯೇ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಸಾಕ್ತಾ ಇರ್ತದೆ. ಅಂದರೆ ರಾಜ್ಯ ಸರ್ಕಾರ ಈಗ ಪ್ರತಿ ಜಿಲ್ಲೆಗೆ ಮತ್ತು ಕಮಿಷನರೇಟ್ಗೆ ಒಂದೊಂದು ವ್ಯಾನನ್ನು ಕೊಡಲಾಗಿದೆ. ಇಲ್ಲಿ ಡ್ರಗ್ಸ್ ಸೇವಿಸಿದವರನ್ನು ಆ ಕ್ಷಣದಲ್ಲೇ ಹಿಡಿದು ಪರೀಕ್ಷೆಗೊಳಪಡುವ ಒಂದು ಪ್ರಕ್ರಿಯೆ. ಅದು ಹೇಗೆ ಕೆಲಸ ಮಾಡ್ತದೆ ಮತ್ತು ಅದರಲ್ಲಿ ಏನೆಲ್ಲ ನಡೀತಾ ಇದ್ದಾವೆ ಮತ್ತು ಅದರಲ್ಲಿ ಏನೆಲ್ಲ ಸಿಬ್ಬಂದಿಗಳಿದ್ದಾರೆ ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡುವ ಪ್ರಯತ್ನ ಮಾಡ್ತೇನೆ. ಬನ್ನಿ. ಇದು ಯಾಕಂದರೆ ಜನರಿಗೂ ಮಾಹಿತಿ ಹೋಗಬೇಕು, ಜನರು ಇಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡಬೇಕು, ಆ ಮೂಲಕ ಡ್ರಗ್ ವ್ಯವಹಾರ ನಿಲ್ಲಬೇಕು ಅನ್ನುವಂಥ ಉದ್ದೇಶ. ಅದು ಸಫಲವಾಗಬೇಕು ಅನ್ನೋ ಉದ್ದೇಶದಿಂದ ನಿಮಗೆ ಮಾಹಿತಿ ಕೊಡುವ ಪ್ರಯತ್ನ ನಮ್ಮದು. ಬನ್ನಿ. ಸೊ ಇದೇನು ಮೊಬೈಲ್ ಫೋರೆನ್ಸಿಕ್ ಲ್ಯಾಬ್, ಇದು 11ನೇ ತಾರೀಕು ನಮಗೆ ರಾಜ್ಯ ಸರ್ಕಾರದಿಂದ ಪ್ರತಿಯೊಂದು ಘಟಕಕ್ಕೆ ಕೊಡಲಾಗಿದೆ. ಸೀನ್ ಆಫ್ ಕ್ರೈಮ್ಗೆ ಹೋದಾಗ ಅಲ್ಲಿ ನಾವು ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕಲ್ಲ, ಸೊ ಆ ಒಂದು ನಿಟ್ಟಿನಲ್ಲಿದೆ. ನಮ್ಮಲ್ಲಿ ಈಗಾಗಲೇ 4 ಜನ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿರುತ್ತದೆ. ಅವರು ಇದರ ಒಂದು ಓವರಾಲ್ ಜವಾಬ್ದಾರಿ ಇರುತ್ತೆ. ಸೊ ಕ್ರೈಮ್ ಸೀನ್ಗೆ ಹೋದಾಗ ಆ ಎವಿಡೆನ್ಸ್ನ ಲಿಫ್ಟ್ ಮಾಡೋದಿರ್ಬೋದು, ಅದನ್ನು ಸ್ಟೋರ್ ಮಾಡೋದಿರ್ಬೋದು, ಮತ್ತು ಪ್ರಿಸಂಪ್ಟಿವ್ ಟೆಸ್ಟ್, ಸೊ ಇನಿಷಿಯಲ್ ಟೆಸ್ಟ್ ಏನು ಮಾಡ್ತಾರೆ ಅದನ್ನು ಮಾಡುವಂಥ ಸಾಧ್ಯತೆ ಇದೆ. ಮತ್ತು ಇದು ಒಂದು ಟೆಕ್ನಾಲಜಿಕಲಿ ಕೂಡ ಅಡ್ವಾನ್ಸ್ಡ್ ಇದೆ. ಬೇರೆ ಯಾವುದೇ ರಾಜ್ಯದಲ್ಲಿ ಇಲ್ಲದೇ ಇರುವಂತಹ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದೆ. ಸೊ ಇಮಿಡಿಯೇಟಾಗಿ ಆ ಸ್ಪಾಟ್ನಲ್ಲಿ ಹೋಗಿ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ನಮಗೆ ಡ್ರಗ್ ಟೆಸ್ಟಿಂಗ್ ಕಿಟ್ಸ್ ಕೂಡ ಇದೆ. ಸೊ ನಾವು ಈಗಾಗಲೇ ನಗರದಲ್ಲಿ ಎಲ್ಲೆಲ್ಲಿ ಡ್ರಗ್ಸ್ ವ್ಯಾಪಕವಾಗಿದೆ ಅಂತ ನಾವು ಇನ್ನು ಹಾಟ್ಸ್ಪಾಟ್ಸ್ ಮಾಡಿದ್ದೀವಿ, ಅಲ್ಲಿ ಕೂಡ ತೊಗೊಂಡೋಗಿ ಡ್ರಗ್ ಟೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದರಲ್ಲಿ. ಕಮಿಷನರೇಟಲ್ಲಿ ಸೀನ್ ಆಫ್ ಕ್ರೈಮ್ ಆಫೀಸರ್ FSL ವಿಂಗಿಂದ, ಅಂದರೆ FSL ಇದನ್ನು ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟ್ರಿಯಿಂದ ಮಂಗಳೂರು ಸಿಟಿಗೆ, ಸೊ ಇದು ಮಂಗಳೂರು ರೇಂಜ್. ಸೊ ನಮ್ಮದು ಬಂದು ಎಲ್ಲದು ಡೆಪ್ಯೂಟಿ ಡೈರೆಕ್ಟರ್ ಅಂಡರಲ್ಲಿ ಬರುತ್ತೆ. ಇಲ್ಲಿ ಮಂಗಳೂರು ರೇಂಜಲ್ಲಿ RFSL ಇದೆ. ಸೊ ಅಲ್ಲಿಂದ ನಮಗೆ ಇಲ್ಲಿಗೆ ಡೆಪ್ಯೂಟ್ ಮಾಡಿದ್ದಾರೆ ಒಂದೊಂದು ಡಿಸ್ಟ್ರಿಕ್ಟ್ ಹಾಗೂ SP ಆಫೀಸ್ ಇಲ್ಲ ಕಮಿಷನರ್ ಆಫೀಸ್ಗಳಿಗೆ ಇಷ್ಟಿಷ್ಟು ಆಫೀಸರ್ಸ್ ಅಂತ. ಸೊ ಸ್ಯಾಂಕ್ಷನ್ ಸ್ಟ್ರೆಂತ್ ಫಾರ್ ಮಂಗಳೂರು ಸಿಟಿ 4 ಸೋಕೋ ಆಫೀಸರ್ಸ್. ಸೊ ಅದ್ರ ಜೊತೆಗೆ ಈಗ ರೀಸೆಂಟಾಗಿ ನಮಗೆ ಏನು ಸೀನ್ ಆಫ್ ಕ್ರೈಮ್ ಆಫೀಸರ್ ಅಂತ ಹೇಳಿದರೆ ಕೃತ್ಯ ನಡೆದ ಸ್ಥಳಗಳಲ್ಲಿ ನಾವು ಭೇಟಿ ನೀಡಿ ಅಲ್ಲಿರುವಂತಹ ಭೌತಿಕ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಅದ್ರ ಜೊತೆಗೆ ಅದನ್ನು ನೀಟಾಗಿ ಪ್ಯಾಕ್ ಮಾಡಿ ಕಲೆಕ್ಟ್ ಮಾಡಿ ಅದನ್ನು ಇಲ್ಲಿಂದ ಹ್ಯಾಂಡ್ ಓವರ್ ಮಾಡಿ ಏನು ಪೊಲೀಸ್ ಪ್ರೊಸೀಜರ್ ಇದೆ ಅಲ್ಲ, ಸೊ ಅಷ್ಟು ಪ್ರೊಸೀಜರ್ಸ್ನ ಅವರಿಗೆ ಹ್ಯಾಂಡ್ ಓವರ್ ಮಾಡೋ ತನಕನೂ ಅದರದ್ದೆಲ್ಲ ಜವಾಬ್ದಾರಿಗಳನ್ನು ತಗೊಂಡು ಆ ಎವಿಡೆನ್ಸ್ನ ನೀಟಾಗಿ ಪ್ಯಾಕ್ ಮಾಡಿ ಅದನ್ನು IOಗೆ ಹ್ಯಾಂಡ್ ಓವರ್ ಮಾಡ್ತೇವೆ ನಾವು. ಅವರು ಅದನ್ನು FSLಗೆ ಫಾರ್ವರ್ಡ್ ಮಾಡ್ತಾರೆ ಅವರ ಕ್ವೆಶನ್ಗೋಸ್ಕರ ಏನು ಬೇಕು ಆ ಇದರಲ್ಲಿ. ಸೊ ಅದರ ಬೇಸಿಸ್ ಮೇಲೆ ರಾಜ್ಯ ಸರ್ಕಾರದಿಂದ ನಮಗೆ ರೀಸೆಂಟಾಗಿ MFSL ಅಂತ ಕೊಟ್ಟಿದ್ದಾರೆ, ಮೊಬೈಲ್ ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟ್ರಿ. ಇದು ವ್ಯಾನ್. ಇದರಲ್ಲಿ ಎಲ್ಲ ಸಾಕ್ಷಿಗಳು ಕಲೆಕ್ಟ್ ಮಾಡಲಿಕ್ಕೆ ಏನೇನು ಅಗತ್ಯತೆ ನಮಗೆ ಸಾಮಗ್ರಿಗಳು ಅಥವಾ ಅಗತ್ಯತೆ ಇಕ್ವಿಪ್ಮೆಂಟ್ ಬೇಕು ಅದೆಲ್ಲ ಇದರಲ್ಲಿದೆ. ಸೊ ಇದರಲ್ಲಿ ಡ್ರಗ್ ಟೆಸ್ಟಿಂಗ್ ಕಿಟ್, ಹಾಗೇನೇ ಲೈಟ್ ಸೋರ್ಸ್ ಕಿಟ್, ಬ್ಲಡ್ ಸ್ಟೈನ್ ಕಲೆಕ್ಷನ್, ಸೆಮೆನ್ ಸ್ಟೈನ್, ನಂತರ ಆರ್ಸನ್ ಕಿಟ್, ಎಲ್ಲ ಕಿಟ್ಗಳು ಏನೇನು ಅಗತ್ಯ ಕಿಟ್ ಇದೆ ಒಂದು ಸೀನ್ ಆಫ್ ಕ್ರೈಮ್ ಅಂದರೆ ಯಾವುದೇ ರೀತಿಯಾದ ಸೀನ್ ಆಫ್ ಕ್ರೈಮ್ಗೆ ಹೋದಾಗ ಏನೇನು ಅಗತ್ಯ ಕಿಟ್ ಇದೆ ಎಲ್ಲದೂ ಇದರಲ್ಲಿ ಇದೆ. ಸರ್, ಈ ವ್ಯಾನ್ ಬಂದು ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಕೊಡ್ತಾ ಇರೋದು. ಸೊ ದಿಸ್ ಈಸ್ ದ ಫಸ್ಟ್ ಟೈಮ್ ವಿಚ್ ಹಸ್ ಕಮ್ ಟು ರೋಡ್ ಇನ್ ಕರ್ನಾಟಕ. ಸೊ ಅದಕ್ಕೋಸ್ಕರ ಇಟ್ ಈಸ್ ವೆರಿ ಯುನೀಕ್ ಆ್ಯಂಡ್ ಇಟ್ ಹ್ಯಾಸ್ ಆಲ್ ದ ಎಕ್ವಿಪ್ಮೆಂಟ್ಸ್ ರಿಲೇಟೆಡ್ ಟು ದ್ಯಾಟ್ ಪರ್ಟಿಕ್ಯುಲರ್ ಕ್ರೈಮ್ಸ್.